ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಣ್ಮಕ್ಳೇ, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಳುವ ಮುನ್ನ ಎಚ್ಚರಿಕೆ. ಅದರಲ್ಲೂ ಅಪರಿಚಿತ ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಮರುಳಾದರೆ ನಿಮ್ಮ ಕತೆ ಗೋವಿಂದ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಸ್ನ್ಯಾಪ್ಚಾಟ್ ಮುಖಾಂತರ ಪರಿಚಯವಾದವರು ಮಹಿಳೆಯನ್ನ ಹೇಗೆಲ್ಲ ಆಟ ಆಡಿಸಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಅಬ್ಬಬ್ಬಾ, ಈ ಫೋಟೋ ಒಂದು ಬಾರಿ ನೋಡ್ಕೊಂಡ್ಬಿಡಿ. ಈತನ ಹೆಸರು ಚೆನ್ನೂರು ಮಹೇಶ್ ಅಂತ. ಈತನ ಲುಕ್ಕಿಗೆ ಎಂಥವರು ಫಿದಾ ಆಗುವುದು ಗ್ಯಾರಂಟಿ. ಈಗ ಮತ್ತೊಂದು ಫೋಟೋ ತೋರಿಸ್ತೀವಿ ನೋಡಿ. ಈ ಫೋಟೋದಲ್ಲಿರೋದು ಇದೇ ಮಹೇಶ. ಅರೆ, ಇದೇನಪ್ಪ, ಒಂದೇ ಹೆಸರು ಬೇರೆ ಬೇರೆ ವ್ಯಕ್ತಿಗಳು ಅಂತ ಕನ್ಫ್ಯೂಸ್ ಆಗಬೇಡಿ. ಇಂಗು ತಿಂದ ಮಂಗನಂತಿರುವ ಇವನು ಹೆಣ್ಣು ಮಕ್ಕಳನ್ನ ಪಟಾಯಿಸೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋ ಫೋಟೋ ಇದು. ಸ್ನ್ಯಾಪ್ಚಾಟ್ ಮೂಲಕ ಮಹಿಳೆಗೆ ಕಿರಾತಕರ ಗಾಳ. ಖಾಸಗಿ ಫೋಟೋ, ವಿಡಿಯೋ ವೈರಲ್ ಬೆದರಿಕೆ. ಹೌದು, ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿ ಅನ್ನೋದಕ್ಕೆ ಈ ಕೇಸ್ ಉತ್ತಮ ಉದಾಹರಣೆ. ಸುಮಾರು 1.5 ವರ್ಷದ ಹಿಂದೆ ಸ್ನ್ಯಾಪ್ಚಾಟ್ನಲ್ಲಿ ಮಹಿಳೆಯೊಬ್ಬರಿಗೆ ಪರಿಚಯವಾಗಿದ್ದ ಆರೋಪಿಗಳು ಮೆಲ್ಲಗೆ ಆಕೆಯ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು. ನಂತರ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡುವಾಗ ಮಹಿಳೆಗೆ ತಿಳಿಯದ ಹಾಗೆ ಸ್ಕ್ರೀನ್ ಶಾಟ್ ಮತ್ತು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ರು. ಇದನ್ನೇ ಅಸ್ತ್ರವಾಗಿಸಿಕೊಂಡು ಅಸಲಿ ಆಟ ಶುರು ಮಾಡಿದ್ರು. ನಿನ್ನ ಖಾಸಗಿ ಫೋಟೋಗಳನ್ನ ಗಂಡನಿಗೆ ಕಳಿಸ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತ ಬೆದರಿಸಿದ ಕಿರಾತಕರು ಹಂತ ಹಂತವಾಗಿ ಮಹಿಳೆಯಿಂದ 40,000 ಕ್ಯಾಶ್ ಮತ್ತು 1 ಕೆಜಿ ಚಿನ್ನಾಭರಣ ಪೀಕಿದ್ದಾರೆ. ಆರೋಪಿಗಳ ಕಾಟ ತಾಳಲಾರದೆ ಮಹಿಳೆ ಕೊನೆಗೆ ತನ್ನ ಪತಿಗೆ ವಿಷಯ ತಿಳಿಸಿದ್ದಾರೆ. ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆಂಧ್ರಪ್ರದೇಶ ಮೂಲದ ಚೆನ್ನೂರು ಮಹೇಶ್ ಮತ್ತು ವನ್ನೂರು ಸ್ವಾಮಿಯ ಹೆಡೆಮುರಿ ಕಟ್ಟಿದ್ದಾರೆ. ಒಬ್ಬ ಆರೋಪಿ ಸ್ನ್ಯಾಪ್ಚಾಟ್ ಮುಖಾಂತರ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಬ್ಬ ಲೇಡಿ ಜೊತೆಗೆ ಮತ್ತೆ ಅವ್ರಿಗೆ ಮೋಸ ಮಾಡಿ ಹಂತದಲ್ಲಿ ಅವ್ರ ಕಡೆಯಿಂದ ಗೋಲ್ಡ್ ತಗೊಂಡಿದೆ. ಈಗ ಸದ್ಯಕ್ಕೆ ರಿಕವರಿ 85 lakhs ಆಗಿದೆ. ಇನ್ನೂ ಹೋಗಿರ್ಬೋದಂತ ನಮ್ಮ ಪೊಲೀಸ್ ಅವ್ರು ಹೇಳ್ತಾ ಇದ್ರು, ಬಟ್ ಇನ್ನು ರಿಕವರಿ ಆಗಿಲ್ಲ. ಒಬ್ಬ ಆರೋಪಿ ಅದರಲ್ಲಿ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಈ ತರ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ಆರೋಪಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಇಬ್ರು ಆರೋಪಿಯವರು ಮೂಲತಃ ಬೇರೆ ರಾಜ್ಯದವರು, ಪಕ್ಕದ ಆಂಧ್ರ ಪ್ರದೇಶದವರು. ಅವರಿಬ್ರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಎಲ್ಲ ರಿಕವರಿ ಆಗಿದೆ. ಇನ್ನು ಈ ವನ್ನೂರು ಸ್ವಾಮಿ ಮಹೇಶನ ಮುಖಾಂತರ ಮಹಿಳೆಗೆ ಪರಿಚಯವಾಗಿದ್ದನಂತೆ. ಯಾವಾಗ ಮಹೇಶನ ಬಳಿ ಫೋಟೋ ವಿಡಿಯೋಗಳು ಇರುವ ಬಗ್ಗೆ ಗೊತ್ತಾಯ್ತೋ ಈತನು ಮಹೇಶನ ಜೊತೆ ಸೇರ್ಕೊಂಡು ಮಹಿಳೆಯನ್ನ ಬೆದರಿಸಿ ಹಣ ಚಿನ್ನಾಭರಣ ಪೀಕಿದ್ದ. ಸದ್ಯ ಬಂಧಿತರಿಂದ ಬರೋಬ್ಬರಿ 571 ಗ್ರಾಂ ಚಿನ್ನಾಭರಣ, 25 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಆರೋಪಿಗಳು ಆನ್ಲೈನ್ ಬೆಟ್ಟಿಂಗ್ ಆಡಿ ಸಾಕಷ್ಟು ಹಣ ಕಳೆದುಕೊಂಡಿರುವುದು ತನಿಖೆಯ ವೇಳೆ ಗೊತ್ತಾಗಿದೆ. ಮತ್ತೊಂದು ಕಡೆ ಇಬ್ಬರ ಮೊಬೈಲ್ ಪರಿಶೀಲಿಸಿದ ಪೊಲೀಸರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಕೇವಲ ಈ ಮಹಿಳೆ ಮಾತ್ರವಲ್ಲ, ಇನ್ನು ಅನೇಕ ಯುವತಿಯರ ಮತ್ತು ಮಹಿಳೆಯರ ಖಾಸಗಿ ಫೋಟೋಗಳು ಫೋನ್ನಲ್ಲಿ ಪತ್ತೆಯಾಗಿದೆ. ಸದ್ಯ ಪೊಲೀಸರು ಈ ಇಬ್ಬರು ಅಂತಾರಾಜ್ಯ ವಂಚಕರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದೇನೇ ಹೇಳಿ, ಸುಂದರ ಸಂಸಾರ ಇದ್ರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕವರ ಜೊತೆ ಚಾಟ್ ಮಾಡುವ ಹೆಣ್ಣು ಮಕ್ಕಳು ಇನ್ನಾದ್ರೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲದಿದ್ರೆ ನಿಮ್ಮ ಬದುಕು ಮೂರಾಬಟ್ಟೆಯಾಗುವುದು ಗ್ಯಾರಂಟಿ. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.